ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಆಯುಧಗಳ ವಲಯದಲ್ಲಿ ಭಾರತ ಸ್ವಾವಲಂಬಿಯಾಗುವತ್ತ ಮುಖ ಮಾಡಿದೆ. ನಮ್ಮಲ್ಲಿನ ಕ್ಷಿಪಣಿ ವ್ಯವಸ್ಥೆ, ಏರ್ ಡಿಫೆನ್ಸ್ ಸಿಸ್ಟಮ್, ಹವಿಟ್ಜರ್ಗಳು, ಟ್ಯಾಂಕುಗಳು, ಯುದ್ಧ ವಾಹನಗಳು ಸೇರಿದಂತೆ ನಾನಾ ಆಯುಧಗಳನ್ನು, ಹಾಗೆ ಹೆಲ್ಮೆಟ್ಗಳು, ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಕೂಡ ನಮ್ಮಲ್ಲೇ ಸಿದ್ಧ ಮಾಡ್ಕೊಳ್ತಾ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೀವಿ. ಈಗ ಅದೇ ಸಾಲಿಗೆ ಅಸಾಲ್ಟ್ ರೈಫಲ್ಗಳು ಸೇರ್ಕೊಳ್ತಾ ಇವೆ. ಈಗಾಗಲೇ ರಷ್ಯಾ ಜೊತೆ ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇರುವ AK-203 ರೈಫಲ್ಗಳು ಭಾರತದಲ್ಲೇ ಸಿದ್ಧ ಆಗ್ತಾ ಇವೆ. ಆದರೂ ಅವಿಲ್ಲಿ ಸಂಪೂರ್ಣ ಇಂಡಿಜಿನಿಯಸ್ ಆಗಿರಲಿಲ್ಲ. ಈಗ ಉತ್ತರ ಪ್ರದೇಶದಲ್ಲಿನ AK ತಯಾರಿಕಾ ಘಟಕ ಆ ಸಾಧನೆಯನ್ನ ಮಾಡಿದ್ದು 100ಕ್ಕೆ 100ರಷ್ಟು ಅಪ್ಪಟ ಸ್ವಚ್ಛ ಸ್ವದೇಶಿಯಾಗಿ AK-203 ಸಿದ್ಧ ಆಗಿದೆ. ಹಾಗಾದ್ರೆ ಈ ಸ್ವಾವಲಂಬನೆ ಹಾಗೂ ಆತ್ಮನಿರ್ಭರತೆ ಹೇಗೆ ಭಾರತಕ್ಕೆ ನೆರವಾಗುತ್ತೆ? ಈ ಮಷಿನ್ ಗನ್ ಪ್ರೊಡಕ್ಷನ್ನಿಂದ ಭಾರತೀಯ ಪಡೆಗಳಿಗಾಗುವ ಅನುಕೂಲಗಳೇನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ರಷ್ಯಾದ ಜಂಟಿ ಸಹಭಾಗಿತ್ವದಲ್ಲಿ ನಿರ್ಮಾಣ ಆಗ್ತಾ ಇರುವ AK-203 ರೈಫಲ್ಗಳು ಈಗ ಸಂಪೂರ್ಣ ಸ್ವದೇಶಿ. ಈ ಹಿಂದೆ ಕೇವಲ 5% ಮಾತ್ರ ಸ್ವದೇಶಿ ಪಾರ್ಟುಗಳೊಂದಿಗೆ ಈ ರೈಫಲ್ ಅನ್ನ ಸಿದ್ಧ ಮಾಡಲಾಗ್ತಾ ಇತ್ತು. ಆನಂತರ ಆ ರೈಫಲ್ ಅಲ್ಲಿ 17% ಸ್ವದೇಶಿ ವಸ್ತುಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ರು. ಈಗ ಅದು 100ಕ್ಕೆ 100ರಷ್ಟು, ಅಂದ್ರೆ ಆ ರೈಫಲ್ ಅಲ್ಲಿ ಬಳಕೆಯಾಗುವ ಪ್ರತಿಯೊಂದು ವಸ್ತುವು ಕೂಡ ಅಪ್ಪಟ ಸ್ವದೇಶಿ ವಸ್ತುವಾಗಿದೆ. ಈ ಮೂಲಕ ಭಾರತೀಯ ರಕ್ಷಣಾ ವಲಯಕ್ಕೆ ಮತ್ತೊಂದು ದೊಡ್ಡ ಯಶಸ್ಸು ಸಿಕ್ಕಂತಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರೋ ಇಂಡೋ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ನ CEO ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮೇಜರ್ ಜನರಲ್ ಸುಧೀರ್ ಕುಮಾರ್ ಶರ್ಮಾ, ಈಗ ಸಿದ್ಧ ಆಗಿರೋ AK-203 ರೈಫಲ್ ನ ಪ್ರತಿಯೊಂದು ಬಿಡಿ ಭಾಗವನ್ನು ಕೂಡ ಭಾರತೀಯ ಕೈಗಾರಿಕೆಗಳಿಂದಲೇ ತಯಾರು ಮಾಡಿಸಿದೀವಿ. ಇದು ಇಂಡಿಜಿನಿಯಸ್ ಗೆ ಬಲವನ್ನ ತಂದುಕೊಡ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ಸಂಪೂರ್ಣವಾಗಿ ಈ ರೈಫಲ್ಗಳನ್ನ ಸಿದ್ಧಪಡಿಸಲಾಗುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಸ್ವದೇಶಿ AK-203 ಪರೀಕ್ಷೆಗಳು ನಡೀತಾ ಇದ್ದು, ಇನ್ನಷ್ಟು ಪರೀಕ್ಷೆಗಳಿಗೆ ರೈಫಲ್ಗಳನ್ನು ಒಳಪಡಿಸಲಾಗುತ್ತೆ. ಎಲ್ಲದರಲ್ಲೂ ಸ್ವದೇಶಿ ಪಾರ್ಟುಗಳು ಯಶಸ್ಸನ್ನು ಪಡ್ಕೊಂಡ್ರೆ ಆ ನಂತರ ಇವುಗಳನ್ನ ಭಾರತೀಯ ಸೇನೆಗೆ ಕೊಡ್ತಾರೆ. ಜೊತೆಗೆ ಸಂಪೂರ್ಣ ಸ್ವದೇಶಿಯಾಗಿ ಇನ್ನು ಮುಂದೆ ಈ ರೈಫಲ್ಗಳನ್ನ ನಿರ್ಮಾಣ ಮಾಡಿ ಅವುಗಳ ಎಕ್ಸ್ಪೋರ್ಟ್ ಅನ್ನು ಕೂಡ ಶುರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯ ಕೋರ್ವಾದಲ್ಲಿರುವ ಈ ರೈಫಲ್ ಫ್ಯಾಕ್ಟರಿಲಿ ಪ್ರತಿ 100 ಸೆಕೆಂಡಿಗೆ ಒಂದರಂತೆ AK-203 ರೈಫಲ್ಗಳನ್ನ ತಯಾರು ಮಾಡೋ ಪ್ರಯತ್ನಗಳು ನಡೆದಿವೆ. ಈಗಾಗಲೇ ಭಾರತೀಯ ಸೇನೆ ಒಟ್ಟು 6.25 ಲಕ್ಷ ರೈಫಲ್ಗಳಿಗೆ ಬೇಡಿಕೆಯನ್ನಿಟ್ಟಿದ್ದು, ಅದನ್ನ ನಿಗದಿತ ಸಮಯದಲ್ಲಿ ಪೂರೈಸುವ ನಿಟ್ಟಲ್ಲಿ ಈ ಕ್ರಮಕ್ಕೆ ಕಾರ್ಖಾನೆ ಮುಂದಾಗಿದೆ. ಇಲ್ಲಿ ರೈಫಲ್ ನಿರ್ಮಾಣದಲ್ಲಿ ಭಾರತ ಆತ್ಮನಿರ್ಭರತೆಯನ್ನ ಸಾಧಿಸಿರೋದು ಹೇಗೆ ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ AK-203 ರೈಫಲ್ ಹುಟ್ಟಿದ್ ಹೇಗೆ, ಇದಕ್ಕೂ ಮೊದಲು ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದ AK-47 ಜನ್ಮ ತಳೆದ ಕಥೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಟು ಬಿಡ್ತೀನಿ. ಗೆಳೆಯರೆ, AK-47 ಇಲ್ಲಿ AK ಅಂದ್ರೆ ಆಟೋಮ್ಯಾಟ್ ಕಲಾಶ್ನಿಕೋವ್ ಅಂತ. ಈ ಆಯುಧ ಜಗತ್ತಲ್ಲೇ ಅತ್ಯಂತ ಭಯಾನಕ ಆಯುಧಗಳ ಪೈಕಿ ಒಂದು ಅಂತ ಗುರುತಿಸಿಕೊಳ್ಳುತ್ತೆ. ಇದು ಗ್ಯಾಸ್ ಆಪರೇಟೆಡ್ ಅಸಾಲ್ಟ್ ರೈಫಲ್ ಆಗಿದ್ದು 1 ನಿಮಿಷಕ್ಕೆ 600 ರೌಂಡ್ಸ್ ಬುಲೆಟ್ಸ್ ಅನ್ನ ಇದು ಫೈರ್ ಮಾಡುತ್ತೆ. ಈ ಭಯಾನಕ ಆಯುಧವನ್ನ ಅವತ್ತಿನ ಸೋವಿಯತ್ ಯೂನಿಯನ್ನ ಮಿಲಿಟರಿ ಅಧಿಕಾರಿ ಮಿಖೈಲ್ ಕಲಾಶ್ನಿಕೋವ್ ತಯಾರು ಮಾಡಿದ್ರು. ಹೀಗಾಗಿ ಈ ಆಯುಧಕ್ಕೆ ಕಲಾಶ್ನಿಕೋವ್ ಅವರ ಹೆಸರನ್ನೇ ಇಡಲಾಗಿದೆ. ಹಾಗೆ ಇದು ಆಟೋಮ್ಯಾಟಿಕ್ ರೈಫಲ್ ಆಗಿರೋದ್ರಿಂದ ಇದನ್ನ ಕಲಾಶ್ನಿಕೋವ್ ಆಟೋಮ್ಯಾಟಿಕ್ ಅಂತ ಕರೆಯಲಾಯಿತು. ಆ ಬಳಿಕ ಕೇವಲ AK ಆಗಿ ಇದು ಉಳ್ಕೊಳ್ತು. ಈ ಆಯುಧಗಳು ಎಷ್ಟು ಭಯಾನಕ ಹಾಗೂ ಎಷ್ಟು ಪಾಪ್ಯುಲರ್ ಆಗಿವೆ ಅಂದ್ರೆ 2004ರಲ್ಲಿ ಈ ಅಸಾಲ್ಟ್ ರೈಫಲ್ಗಳ ಬಗ್ಗೆ ಒಂದಷ್ಟು ಸರ್ವೆ ನಡೀತು. ಅವತ್ತಿಗೆ ಜಗತ್ತಲ್ಲಿ 500 ಮಿಲಿಯನ್ ನಷ್ಟು ಅಸಾಲ್ಟ್ ರೈಫಲ್ಗಳಿದ್ವು. ಅದರಲ್ಲಿ 100 ಮಿಲಿಯನ್ ಅಂದ್ರೆ 5ನೇ 1 ಭಾಗದಷ್ಟು ಈ ಕಲಾಶ್ನಿಕೋವ್ ಕುಟುಂಬಕ್ಕೆ ಸೇರಿದ್ದ ರೈಫಲ್ಗಳೇ ಇದ್ವು. ಆ 100 ಮಿಲಿಯನ್ ಪೈಕಿ 75 ಮಿಲಿಯನ್ ನಷ್ಟು AK-47 ರೈಫಲ್ಗಳೇ ಇದ್ವು. AK-47 ಅನ್ನೋದು ಅಷ್ಟು ಜಗತ್ ಪ್ರಸಿದ್ಧಿಯನ್ನ ಪಡ್ಕೊಂಡ ರೈಫಲ್ ಆಗಿತ್ತು. ಇನ್ನು ಭಾರತದ ಸೇನೆಯಲ್ಲಿ ಕೂಡ ಈ ರೈಫಲ್ಗಳನ್ನ ಬಳಸಲಾಗ್ತಾ ಇದೆ. ಹಾಗೆ ಒಟ್ಟು 86 ದೇಶಗಳ ಸೈನ್ಯದ ಬಳಿ ಈ ರೈಫಲ್ಗಳಿವೆ. ಇನ್ನು ಇವು ಭಯೋತ್ಪಾದಕರ ಕೈಯಲ್ಲಿ, ಸ್ಮಗ್ಲರ್ಗಳ ಕೈಯಲ್ಲಿ, ಮಾದಕ ಜಾಲಗಳ ಕೈಯಲ್ಲಿ ಅಷ್ಟೇ ಯಾಕೆ, ಪ್ರತ್ಯೇಕತಾವಾದಿಗಳ ಕೈಯಲ್ಲಿ ಕೂಡ AK-47ಗಳು ಸಿಕ್ಕಿವೆ. ಅದಕ್ಕೆ ಕಾರಣ ಈ AKಗಿರುವ ಕಳ್ಳ ಮಾರುಕಟ್ಟೆ. ಅಕ್ರಮ ಶಸ್ತ್ರಾಸ್ತ್ರಗಳ ಮಾರುಕಟ್ಟೆಯಲ್ಲಿ ಇವು ಅತ್ಯಂತ ಸುಲಭವಾಗಿ ಸಿಗ್ತಾ ಇರೋದ್ರಿಂದ ಇವುಗಳನ್ನು ಪ್ರತಿಯೊಬ್ಬರು ಬಳಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹೀಗಾಗಿ ಜಗತ್ತಲ್ಲಿ ಅದೆಷ್ಟು ಜನರ ಬಳಿ AK-47ಗಳಿವೆ ಅನ್ನೋದು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಈ ಕಲಾಶ್ನಿಕೋವ್ ಫ್ಯಾಮಿಲಿಯಲ್ಲಿ AK-47 ಒಂದೇ ಅಲ್ಲ, ಇಲ್ಲಿ AKM ರೈಫಲ್ಗಳಿವೆ. ಅವು AK-47ಗಿಂತಲೂ ಹಗುರ ಹಾಗೂ ಮಾಡರ್ನ್ ವೆಪನ್ ಅನ್ನಿಸ್ಕೊಳ್ಳುತ್ತವೆ. ಹಾಗೆ RPK ಅನ್ನೋ ಲೈಟ್ ಮೆಷಿನ್ ಗನ್ ಕೂಡ ಇದೆ. ಇನ್ನು AK-74 ಅನ್ನೋ ಚಿಕ್ಕ ಕಾರ್ಬೈನ್ ವೆಪನ್ ಕೂಡ ಈ ಪಟ್ಟಿಲಿದೆ. ಅದರ ಜೊತೆ
ನ್ಯಾಟೋದ 5.56 ಕ್ಯಾಲಿಬರ್ನ ಗನ್ನುಗಳ ಹಾಗೆ ಸಿದ್ಧ ಆಗಿರುವ AK-100 ಆಯುಧಗಳು ಕೂಡ ಬಳಕೆಯಲ್ಲಿವೆ. ಸದ್ಯಕ್ಕೆ ರಷ್ಯಾದ ಸೇನೆ ಬಳಸ್ತಾ ಇರೋದು AK-12. ಅದರ ಜೊತೆಗೆ ಈಗ AK-203 ರೈಫಲ್ಗಳು ಕೂಡ ಸಿದ್ಧ ಆಗಿವೆ. ಭಾರತ AK-47 ನಂತರ ಈ AK-203 ರೈಫಲ್ಗಳನ್ನು ಬಳಸೋದಕ್ಕೆ ನಿರ್ಧಾರ ಮಾಡಿದ್ದು. ಈ ಆಯುಧಗಳಿಗಾಗಲೇ ನಮ್ಮ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಇನ್ನು ಈಗ ಭಾರತದಲ್ಲೇ ಸಂಪೂರ್ಣ ಸ್ವದೇಶಿ AK-203ಗಳ ನಿರ್ಮಾಣ ಕೂಡ ಆಗಿದೆ. ಈಗಾಗಲೇ ಭಾರತ ತನ್ನ ಸೇನೆಗೆ ಅಗತ್ಯ ಇರುವ ಸುಮಾರು 6,70,000 ರೈಫಲ್ಗಳನ್ನು ಕಲಾಶ್ನಿಕೋವ್ನಿಂದಲೇ ತುಂಬಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅದರಲ್ಲಿ 70,000 ರೈಫಲ್ಗಳು ಆಮದಾಗ್ತಾ ಇವೆ. ಇನ್ನುಳಿದ 6 ಲಕ್ಷ ರೈಫಲ್ಗಳನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ನಿರ್ಧರಿಸಿ ರಷ್ಯಾ ಕಂಪನಿ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು. ಹೀಗಾಗಿ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಇಂಡೋನೇಷಿಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಮೂಲಕ ರೈಫಲ್ ಫ್ಯಾಕ್ಟರಿಯನ್ನ ಸ್ಥಾಪಿಸಲಾಯಿತು. ಆ ಫ್ಯಾಕ್ಟರಿಯಲ್ಲಿ ಈಗ ಬಂದೂಕುಗಳ ಉತ್ಪಾದನೆ ಶುರುವಾಗಿದೆ. ಆ ರೈಫಲ್ ಕಂಪನಿಯಲ್ಲಿ 50.5% ಷೇರುಗಳನ್ನು ಭಾರತೀಯ ರಕ್ಷಣಾ ಇಲಾಖೆಯ ಒಡೆತನದಲ್ಲಿನ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಹೊಂದಿದ್ರೆ, ಕಲಾಶ್ನಿಕೋವ್ ಕನ್ಸರ್ನ್ 42% ಹಾಗೂ ರೊಸೊಬೊರೊನ್ ಎಕ್ಸ್ಪೋರ್ಟ್ 7.5% ಷೇರುಗಳನ್ನು ಹೊಂದಿದೆ. ಈ ಕಂಪನಿಗೆ 7.5 ಲಕ್ಷದಷ್ಟು 203 ರೈಫಲ್ಗಳನ್ನು ಸಿದ್ಧಪಡಿಸೋದಕ್ಕೆ ಲೈಸೆನ್ಸ್ ಇದ್ದು, ಅದರಲ್ಲಿ ಭಾರತೀಯ ಪಡೆಗಳಿಗೇನೆ 6 ಲಕ್ಷ ರೈಫಲ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನುಳಿದ ರೈಫಲ್ಗಳನ್ನು ಎಕ್ಸ್ಪೋರ್ಟ್ ಮಾಡೋ ಅವಕಾಶ ಕೂಡ ಇಲ್ಲಿ ಇರುತ್ತೆ. ಇನ್ನು ಗೆಳೆಯರೆ, ಈ AK-203 ಅನ್ನೋದು ಗ್ಯಾಸ್ ಆಪರೇಟೆಡ್ ಅಸಾಲ್ಟ್ ರೈಫಲ್ ಆಗಿದ್ದು 2010ರಲ್ಲಿ ಇದನ್ನ ಸಿದ್ಧಪಡಿಸಲಾಯಿತು. ಇದು 3.8 kgಯಷ್ಟು ತೂಕ, 880ರಿಂದ 940 ಮಿಲಿಮೀಟರ್ಗಳಷ್ಟು ಉದ್ದ ಇದೆ. ಇದು 7.62 ಕ್ಯಾಲಿಬರ್ನ ರೈಫಲ್ ಆಗಿದ್ದು, ಇದರಲ್ಲಿ ಪ್ರತಿ ನಿಮಿಷಕ್ಕೆ 700 ರೌಂಡುಗಳಷ್ಟು ಗುಂಡುಗಳನ್ನು ಹಾರಿಸುವ ವೇಗವನ್ನು ಕೊಡಲಾಗಿದೆ. ಇನ್ನು ಈ ರೈಫಲ್ನಿಂದ 800 ಮೀಟರ್ ವ್ಯಾಪ್ತಿಯಲ್ಲಿನ ಗುರಿಯನ್ನ ಸುಲಭವಾಗಿ ಹೊಡೆದು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ನೈಟ್ ವಿಷನ್ ಎಕ್ವಿಪ್ಮೆಂಟ್, ಆಪ್ಟಿಕಲ್ ಸೈಟ್ಸ್, ಲೇಸರ್ ಡೆಸಿಗ್ನೇಟರ್ ನಂತಹ ನಾನಾ ಉಪಕರಣಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿನೇ ಭಾರತೀಯ ಸೇನೆಯಲ್ಲಿ ಸದ್ಯಕ್ಕೆ ಬಳಕೆಯಲ್ಲಿರುವ ಇನ್ಸಾಸ್ ರೈಫಲ್ಗಳನ್ನು ಬದಲಿಸಿ ಆ ಜಾಗಕ್ಕೆ AK-203ಗಳನ್ನು ತರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇಲ್ಲಿ ಈ AK-203 ರೈಫಲ್ಗಳನ್ನು ಭಾರತೀಯ ಸೇನೆ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ರಾಷ್ಟ್ರೀಯ ರೈಫಲ್ಗೆ, ಪ್ಯಾರಾಮಿಲಿಟರಿಗೆ ಹಾಗೂ ಕಮಾಂಡೋಗಳಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಸದ್ಯಕ್ಕೆ ನಮ್ಮಲ್ಲಿ 1B1 ಇನ್ಸಾಸ್, ರಷ್ಯಾದ AK-203, ನ್ಯಾಟೋ ಪಡೆಗಳು ಬಳಸ್ತಾ ಇದ್ದ SIG-716I, ಬೆಲ್ಜಿಯಂ ನಿರ್ಮಿತ FN SCAR-L, ಇಸ್ರೇಲ್ ಮೂಲದ iBlue IX-95, ಅಮೆರಿಕಾದ M4 ಕಾರ್ಬೈನ್, ತೈವಾನ್ ನಿರ್ಮಿತ T-91 ಅಸಾಲ್ಟ್ ರೈಫಲ್ಸ್, ಪೂರ್ವ ಜರ್ಮನಿ ನಿರ್ಮಿತ MPI KMS-72 ಹಾಗೂ ಜಕೋಸ್ಲೋವೇಕಿಯಾದ VZ-58 ರೈಫಲ್ಸ್ ಅನ್ನ ಬಳಸಲಾಗ್ತಾ ಇದೆ. ಇವುಗಳಲ್ಲಿ ಭಾರತ ಸದ್ಯಕ್ಕೆ ಬಳಸ್ತಾ ಇರುವ 1B1 ಇನ್ಸಾಸ್ ರೈಫಲ್ಗಳಿಗೆ ಪರ್ಯಾಯವಾಗಿ ಈ AK-203 ಹಾಗೂ ಅಮೆರಿಕಾದ SIG-716I ರೈಫಲ್ಗಳನ್ನು ಸೇನೆಗೆ ಕೊಡಲಾಗ್ತಾ ಇದೆ. ಗೆಳೆಯರೆ, ರೈಫಲ್ಗಳ ವಿಷಯದಲ್ಲಿ ಭಾರತ ಸೋವಿಯತ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು ಕೂಡ ಭಾರತದಲ್ಲಿ ಅಮೆರಿಕ, ಇಸ್ರೇಲ್ ಹಾಗೂ ಯುರೋಪ್ ನಿರ್ಮಿತ ರೈಫಲ್ಸ್ ಕೂಡ ಕಾರ್ಯನಿರ್ವಹಿಸ್ತಾ ಇವೆ. ಆದ್ರೆ ಈಗ ಭಾರತದಲ್ಲಿ ರಷ್ಯಾದ ರೈಫಲ್ಸ್ಗೆ ಸಂಪೂರ್ಣ ಸ್ವದೇಶಿ ಟಚ್ ಕೊಡ್ತಾ ಇರೋದ್ರಿಂದ ಅಗತ್ಯ ಸಂದರ್ಭಗಳಲ್ಲಿ ನಮಗೆ ಹೆಚ್ಚಿನ ರೈಫಲ್ಗಳ ಅಗತ್ಯ ಉಂಟಾದ್ರೆ ಅದನ್ನ ಆಮದು ಮಾಡಿಕೊಳ್ಳುವ ಬದಲು ನಾವೇ ನಮ್ಮಲ್ಲೇ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರೈಫಲ್ ರಷ್ಯಾದ್ದೇ ಆದರೂ ಅದರ ಸ್ಪೇರ್ ಪಾರ್ಟ್ಸ್ ಕೂಡ ಅಲ್ಲೇ ತಯಾರಾಗಿ ಬರಬೇಕು. ಅದನ್ನು ನಾವು ಆಮದು ಮಾಡ್ಕೋಬೇಕು. ರಷ್ಯಾ ಯಾವುದೋ ಸಮಸ್ಯೆಗೆ ತುತ್ತಾಗಿ ಅಗತ್ಯ ಸಂದರ್ಭದಲ್ಲಿ ರೈಫಲ್ನ ಸ್ಪೇರ್ಸ್ ಅನ್ನ ಕೊಡದೇ ಇದ್ರೆ ನಮಗೆ ರೈಫಲ್ ಇಲ್ಲದಂತಾಗಿ ಬಿಡುತ್ತೆ. ಈ ತರದ ಸಮಸ್ಯೆಗಳು ಇನ್ನು ಮುಂದೆ ಇರೋದಿಲ್ಲ. ಅದರಲ್ಲೂ ಈಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಿದೆಯಲ್ಲ, ಇಂಥ ಸಂದರ್ಭದಲ್ಲಿ ರಷ್ಯಾದಿಂದ ಹೆಚ್ಚಿನ ನೆರವನ್ನ ನಿರೀಕ್ಷೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ರೈಫಲ್ಗಳನ್ನ ಸಂಪೂರ್ಣವಾಗಿ ನಮ್ಮಲ್ಲೇ ನಿರ್ಮಾಣ ಮಾಡಿಕೊಳ್ಳಬಹುದಾದ ಸ್ವಾತಂತ್ರ್ಯ ನಮಗೀಗ ಸಿಗ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ AK-203ಗಳನ್ನ ಭಾರತ ಮಿತ್ರ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇನ್ನು ಈ AK-203 ಪ್ರತಿ ರೈಫಲ್ಗೆ 91,000 ರೂಪಾಯಿಗಳಷ್ಟು ಬೆಲೆ ಬಾಳತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗೆಳೆಯರೆ, ಭಾರತೀಯ ಸೇನೆ ಬಳಸ್ತಾ ಇದ್ದ ಇನ್ಸಾಸ್ ಇದೆ ನೋಡಿ, ಇದು ಈಗಾಗಲೇ ಹಳೇದಾಗ್ತಾ ಬರ್ತಾ ಇತ್ತು ಮತ್ತು ಇನ್ಸಾಸ್ ರೈಫಲ್ ಶತ್ರು ಸೈನಿಕರನ್ನ ಗಾಯಗೊಳಿಸೋ ನಿಟ್ಟಲ್ಲಿ ಹೆಚ್ಚು ಬಳಕೆ ಆಗ್ತಾ ಇತ್ತು.
ಈಗ ಸಂಪೂರ್ಣವಾಗಿ ಇನ್ಸಾಸ್ ಕೈಬಿಟ್ಟು ಆ ಜಾಗಕ್ಕೆ AK-203ಗಳನ್ನು ತಗೊಳ್ತಾ ಇರೋದ್ರಿಂದ ಭಾರತೀಯ ಸೇನೆಯ ಕಾರ್ಯಕ್ಷಮತೆಯನ್ನ ಈ ರೈಫಲ್ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆಗಳನ್ನು ಮಾಡಬೇಕಾಗಿರುವ ಭಾರತೀಯ ರಕ್ಷಣಾ ಪಡೆಗಳಿಗೆ ಅತ್ಯಂತ ವೇಗವಾಗಿ ನ್ಯೂಟ್ರಲೈಸ್ ಮಾಡೋ ನಿಟ್ಟಲ್ಲಿ AK-203 ಅತಿ ಹೆಚ್ಚು ಉಪಯುಕ್ತ ಅನ್ನಿಸಿಕೊಳ್ಳುತ್ತೆ. ಇದು ಗೆಳೆಯರೆ AK-203 ಸಂಪೂರ್ಣ ಇಂಡಿಜಿನಿಯಸ್ ಆಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.